ಯಾಕೆಂದರೆ ಒಬ್ಬ ಅಪರಾಧಿನ ಮಾಡಬೇಕಾದ್ರೆ ಅವನು ಸರಿನಾ ತಪ್ಪು ಅಂತ ಫಸ್ಟು ಎನ್ಕ್ವೈರಿ ಮಾಡಿ ನಂತರ ಅದನ್ನು ಕೇಸನ್ನ ದಾಖಲೆ ಮಾಡಬೇಕು. ಅದು ಬಿಟ್ಬಿಟ್ಟು ಕೇಸೇ ಬರದೇ ಇದ್ದಾಗ ಈಗ ಹೇಗೆ ಅದು ಉಲ್ಟಾ ಆಗ್ತಾ ಇದೆ. ಮೊನ್ನೆ ನೀವು ನೋಡಿದ್ರಿ, ಜಗದೀಶ್ ಅವರು ಅಲ್ಲೆಲ್ಲೋ ಏನೋ ಬಾಯಿಗೆ ಬಂದಂಗೆ ಮಾತಾಡೋದು. ಅವರು ಲಾಯರು ಒಂದು ಕ್ಷಣಕ್ಕೆ ಏನು ಬೇಕಾದ್ರೆ ಮಾಡ್ಬೋದು, ನಾನು ಯಾವ ರೀತಿ ಬೇಕಾದ್ರೆ ತಿರ್ಚ್ಬೋದು, ಮಾತು ಗೊತ್ತಿದೆ ನನಗೆ ಅಂದ್ಬಿಟ್ಟು ಯಾವ ರೀತಿ ಬೇಕಾದ್ರೆ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಲಾಯರ್ಗಳು. ಮೇಡಮ್, ಅಪರಾಧ ಮಾಡದೇ ಇರೋರು ಯಾರೂ ಇಲ್ಲ. ದೊಡ್ಡ ದೊಡ್ಡ ಅಪರಾಧ ಮಾಡಿದ್ದಾರೆ, ಇವೇನೆಲ್ಲ ಮಾಡಿದ್ದಾರೆ. ಇವನೊಬ್ಬನೇ ಏನು ದೊಡ್ಡ ಅಪರಾಧ ಮಾಡಿಲ್ಲ. ಒಂದು ಎರಡೆರಡು ಹೊಡೆದ್ಬಿಟ್ಟು ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿ ಅವನಿಗೆ ಪನಿಷ್ಮೆಂಟ್ ಮಾಡಿಸ್ಬೇಕಾಗಿತ್ತು ದರ್ಶನ್ ಅವರು. ಆದರೆ ಅವ್ರು ಮಾಡಲಿಲ್ಲ, ತಾವೇ ಅದನ್ನು ಕಾನೂನನ್ನ ಕೈಗೆ ತೊಗೊಂಡ್ಬಿಟ್ರು. ಸರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲ್ಪಾಲಾಗಿದ್ರು. ಜಾಮೀನು ಅರ್ಜಿ ವಿಚಾರಣೆ ಟೈಮಲ್ಲಿ ಅವ್ರ ಲಾಯರ್ ವಾದ ಮಾಡ್ತಿರೋದೇನೆಂದ್ರೆ ದರ್ಶನ್ ಅವ್ರನ್ನ ಈ ಕೇಸ್ನಲ್ಲಿ ಸಿಲ್ಕಾಕ್ಸೋದಕ್ಕೆ ಕತೆ ಕಟ್ತಾ ಇದ್ದಾರೆ ಅನ್ನೋದೊಂದು. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಏನಿಲ್ಲ, ಆಲ್ರೆಡಿ ಚಾರ್ಜ್ ಶೀಟ್ ಮಾಡಿ ಪೊಲೀಸ್ನವರು ತುಂಬ ರಿಸ್ಕ್ ತೊಗೊಂಡು ಎಲ್ಲ ಮಾಡಿದ್ದಾರೆ. ಓಕೆ, ಅದನ್ನು ಮತ್ತೆ ಅವ್ರನ್ನ ಬಿಡಿಸ್ಲಿಕ್ಕೆ ಇವೆಲ್ಲ ಟ್ರಿಕ್ಸ್ ಮಾಡೋ ಒಂದು ರೀತಿ ಅಂತ ನಮಗನ್ನಿಸ್ತಾ ಇದೆ. ಆ ಟ್ರಿಕ್ಸ್ನ ಆಗಲೇ ಮಾಡ್ಬೋದಿತ್ತು, ಆದರೆ ಅವಾಗ ಏನು ಮಾಡ್ತಾಯಿದ್ರು ಇವರೆಲ್ಲ. ಏಕೆಂದರೆ ಒಬ್ಬ ಅಪರಾಧಿನ ಮಾಡಬೇಕಾದ್ರೆ ಅವನು ಸರಿನಾ ತಪ್ಪು ಅಂತ ಫಸ್ಟು ಎನ್ಕ್ವೈರಿ ಮಾಡಿ ನಂತರ ಅದನ್ನು ಕೇಸನ್ನ ದಾಖಲೆ ಮಾಡಬೇಕು. ಅದು ಬಿಟ್ಬಿಟ್ಟು ಕೇಸೇ ಬರದೇ ಇದ್ದಾಗ ಈಗ ಹೇಗೆ ಅದು ಉಲ್ಟಾ ಆಗ್ತಾ ಇದೆ. ಈಗ ಜನರಿಗೆಲ್ಲ ಕೆಟ್ಟದಾಗಿ ತೋರಿಸ್ಬಿಟ್ಟು ಈಗ ಅವನ್ನ ಮತ್ತೆ ಒಳ್ಳೆಯವನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮಾಡಲಿ, ಅವ್ನಿಗೇನು ತೊಂದರೆ ಇಲ್ಲ, ಬರಲಿ, ಈಚೆ ಸಂತೋಷ. ಎಲ್ಲರ ತಪ್ಪು ತಿದ್ದುಕೊಂಡು ಅವರ ತಂದೆ ತಾಯಿ ಜೊತೆ ಹೆಂಡತಿ ಮಕ್ಕಳ ಜೊತೆ ಬಾಳಲಿ, ಅವರು ಅದೇನು ನಮಗೆ ಅಭ್ಯಂತರ ಇಲ್ಲ. ಆದರೆ ಈ ರೀತಿ ಅವನಿಗೆ ಅವಮಾನ ಮಾಡೋ ರೀತಿ ಯಾಕೆ ತಿರ್ಸ್ತಾ ಇದ್ದಾರೆ? ಸತ್ಯ ಏನಿದೆ ಅದು ಸತ್ಯ. ಅವನು ತಪ್ಪು ಮಾಡಿದರೆ ಪನಿಷ್ಮೆಂಟ್ ಕೊಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇದು ಹಿಂಗಾಗಿದೆ ಅದು ಹಂಗಾಗಿದೆ ಅಂತ ಜನಗಳನ್ನ ಕನ್ಫ್ಯೂಸ್ ಮಾಡೋದನ್ನು ಫಸ್ಟು ಬಿಡಬೇಕು ಇವರು. ಲಾಯರ್ ಆಗಲಿ, ಜಡ್ಜ್ ಆಗಲಿ, ಮತ್ತೊಬ್ಬರಾಗಲಿ, ಎಲ್ಲರೂ ಜನಸಾಮಾನ್ಯರ ಮುಂದೆ ಅವರು ಒಬ್ಬ ಅಧಿಕಾರಿಗಳಷ್ಟೇ. ಆ ಅಧಿಕಾರಿಗಳು ಈ ಒಂದು ದುಡ್ಡುಗೋಸ್ಕರ ಅದು ಇದು ಬದಲಾವಣೆ ಮಾಡಬಾರ್ದು. ಪೊಲೀಸ್ನವರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಪ್ರಕಾರ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ನಂತರ ಒಂದು ತೀರ್ಮಾನಕ್ಕೆ ಬರಬೇಕಾಗಿರೋದು ಲಾಯರು ಮತ್ತು ಜಡ್ಜಿ ಕೆಲಸ. ಲಾಯರ್ ಏನೋ ಇದು ಅದು ಅಂತ ಅವನು ಹೋಮ್ವರ್ಕ್ ಮಾಡ್ಕೊಂಡು ಬಂದು ವ್ಯವಹಾರ ಮಾಡ್ತಾ ಇರ್ತಾರೆ. ಆ ಹೋಮ್ವರ್ಕ್ನೇ ಸಾಕ್ಷಿಯಾಗಿ ಇಟ್ಕೊಂಡು ಆತನನ್ನು FIR ಮಾಡಿ ಅವನ್ನ ಪರ್ಮನೆಂಟಾಗಿ ಜೈಲಲ್ಲಿ ಇಡೋದು, ಇಲ್ಲಾಂದರೆ ಫೇಕ್ ಅಂದ್ಬಿಟ್ಟು ಅವನು ಆಚೆ ಬಿಡೋದು, ಇವೆಲ್ಲ ಇವನೊಬ್ಬನ ವಿಷಯಕ್ಕೆ ಅಲ್ಲ, ಇಡೀ ಎಲ್ಲ ಸಮಾಜದಲ್ಲಿ ಎಲ್ಲ ನಾಗರಿಕರಿಗೂ ಇದು ತೊಂದರೆ ಆಗ್ತದೆ. ಅದರಿಂದ ಇದನ್ನು ಮಾಡಬಾರ್ದು. ಯಾಕೆಂದರೆ ನಾವು ಕೋರ್ಟು, ಲಾಯರು, ಜಡ್ಜು ಅಂದರೆ ಒಂದು ಮರ್ಯಾದೆ ಇಟ್ಕೊಂಡಿದ್ದೀವಿ. ಅದು ಕಾನೂನಿಗೊಂದು ವ್ಯವಸ್ಥೆ ಅದ. ಏನಿಲ್ಲದಿದ್ರೂ ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಜನಸಾಮಾನ್ಯರ ಒಂದು ಭಾವನೆ. ಆ ಭಾವನೆಗೆ ಇವರು ಧಕ್ಕೆನ ಉಂಟು ಮಾಡ್ತಲೇ ಇದ್ದಾರೆ ಪದೇ ಪದೇ. ಮೊನ್ನೆ ನೀವು ನೋಡಿದ್ರಿ, ಜಗದೀಶ್ ಅವರು ಅಲ್ಲೆಲ್ಲೋ ಏನೋ ಬಾಯಿಗೆ ಬಂದಂಗೆ ಮಾತಾಡೋದು. ಅವರು ಲಾಯರು ಒಂದು ಕ್ಷಣಕ್ಕೆ ಏನು ಬೇಕಾದ್ರೆ ಮಾಡ್ಬೋದು, ನಾನು ಯಾವ ರೀತಿ ಬೇಕಾದ್ರೆ ತಿರ್ಚ್ಬೋದು, ಮಾತು ಗೊತ್ತಿದೆ ನನಗೆ ಅಂದ್ಬಿಟ್ಟು ಯಾವ ರೀತಿ ಬೇಕಾದ್ರೆ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಲಾಯರ್ಗಳು. ಅದನ್ನು ಜಡ್ಜ್ ಆದಂಥವ್ರು, ಅವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅವ್ರು ಬಂದು ನೋಡಿ ನಂತರ ಅದನ್ನು ಅನ್ವೇಷಣೆ ಮಾಡಿ ಆನಂತರ ತೀರ್ಮಾನ ಕೊಡಬೇಕು. ಜೊತೆಗೆ ನಾಲ್ಕಾರು ದೊಡ್ಡ ದೊಡ್ಡ ಜನಗಳು, ಮೀಡಿಯಾಗಳು, ಇವರೆಲ್ಲರೂ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಆ ಮೆಸೇಜಿಗೆ ಎಲ್ಲದಕ್ಕೂ ತೂಕ ಮಾಡಿ ನೋಡಿ ಅವರಿಗೆ ರಿಪೋರ್ಟನ್ನು ಮಾಡಬೇಕು. ಅದು ಬಿಟ್ಟು ಅವ್ರು ಯಾರೋ ಏನೋ ಹೇಳಿದ್ರು, ಇವ್ರು ಯಾರೋ ಏನೋ ಕೇಳಿದ್ರು ಅನ್ನೋ ಥರ ಆಗ್ತಾಯಿದೆ. ನ್ಯಾಯದ ಬಗ್ಗೆ ಜನಕ್ಕೆ ಕಾಳಜಿ ಹೋಗ್ತಾ ಇದೆ. ದಯವಿಟ್ಟು ಇದನ್ನು ಉಳಿಸ್ಬೇಕು. ನ್ಯಾಯಾಧೀಶರಾಗಲಿ, ಜಡ್ಜ್ಗಳಾಗಲಿ ಏನೇ ಮಾತಾಡಿದ್ರು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ನಾವು ಕೇಳ್ಕೊತೀವಿ ಮೇಡಮ್ ಅವರೇ. ಸರ್, ಈ ಕೇಸ್ನಲ್ಲಿ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ಅಲ್ಲ, ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನಿಸ್ಲಿಕ್ಕೆ ಇಲ್ಲಿ ಬರೋದೇ ಇಲ್ಲ. ಯಾಕೆಂದರೆ ನಾವೇನು ಮಾಡಿದ್ದೀವಿ, ನಾವು ಇನ್ವೆಸ್ಟಿಗೇಷನ್ ಅಲ್ಲ, ಮತ್ತೊಬ್ಬರಲ್ಲ. ಅವ್ರು ಏನು ಮಾಡಿದ್ದಾರೆ, ನಾವು ಸಮಾಜದಲ್ಲಿ ಇವರೆಲ್ಲ ಒಬ್ಬ ಉನ್ನತ ಅಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ, ಜೊತೆಗೆ ಜಡ್ಜ್ ಇದ್ದಾರೆ, ಲಾಯರ್ ಇದ್ದಾರೆ, ಅವ್ರಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ. ಅವ್ರ ಮೇಲೆ ನಾವು ನಿಂತಿರ್ತೀವಿ. ಅವ್ರು ಹೇಳಿದ್ದು ನಾವು ಸತ್ಯ ಅಂತ ಒಪ್ಕೊತಾ ಇದ್ದೀವಿ. ಆದರೆ ಇವಾಗ ಅವಾಗ ಆ ಥರ ಹೇಳ್ಬಿಟ್ಟು ಇವಾಗ ಈ ಥರ ಹೇಳಿದ್ರೆ ನಾವು ಯಾವುದನ್ನು ನಂಬಬೇಕು ಅನ್ನೋದೇ ಜನಸಾಮಾನ್ಯರಿಗೆ ಕನ್ಫ್ಯೂಸ್ ಆಗ್ತಾಯಿದೆ. ಈ ಕನ್ಫ್ಯೂಸಲ್ಲಿ ಅದನ್ನು ಮೇಲಧಿಕಾರಿಗಳು ಸರಿಯಾಗಿ ಕೆಲಸನ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಸರ್, ಇವಾಗ ಸಾಕ್ಷಿಗಳನ್ನ ಕೂಡ ಏನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಅವ್ರ ಲಾಯರ್ ವಾದ ಮಾಡ್ತಾ ಇದ್ದಾರೆ. ಏನು ಅನ್ಸುತ್ತೆ, ದರ್ಶನ್ಗೆ ಈ ಬೇಲ್ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಮೇಡಮ್, ಅಪರಾಧ ಮಾಡದೇ ಇರೋರು ಯಾರೂ ಇಲ್ಲ. ದೊಡ್ಡ ದೊಡ್ಡ ಅಪರಾಧ ಮಾಡಿದ್ದಾರೆ, ಇವೇನೆಲ್ಲ ಮಾಡಿದ್ದಾರೆ. ಇವನೊಬ್ಬನೇ ಏನು ದೊಡ್ಡ ಅಪರಾಧ ಮಾಡಿಲ್ಲ.
ಯಾರ್ದೋ ಮಾತು ಕೇಳಿಕೊಂಡು ಮತಿಗೆಡಿಸ್ಕೊಂಡು ತಪ್ಪು ಮಾಡಿದ್ದಾರೆ, ಅದಕ್ಕೆ ಪನಿಷ್ಮೆಂಟು ಮಾಡ್ತಾಯಿದ್ದೀರಾ, ಸಂತೋಷ. ಆದರೆ ಆತನಿಗೂ ಬದುಕುವ ಹಕ್ಕಿದೆ. ಅವನೇನೋ ದೇಶದ್ರೋಹಿ ಕೆಲಸ ಅಂತೂ ಏನೂ ಮಾಡಿಲ್ಲ. ಒಂದು ಹೆಣ್ಣಿಗೋಸ್ಕರ, ಅದು ತನ್ನ ಹೆಂಡತಿ ಆಗ್ಬೋದು, ಇನ್ನೊಬ್ಳು ಆಗ್ಬೋದು, ಒಂದು ಹೆಣ್ಣಿಗೋಸ್ಕರ ನಿಂತಿದ್ದಾರೆ. ಅದಕ್ಕೆ ನಾವು ಬದ್ಧವಾಗಿ ಸ್ವಲ್ಪ ದಿನ ಅವರಿಗೆ ಪನಿಷ್ಮೆಂಟ್ ಮಾಡಿ ಬುದ್ಧಿ ಹೇಳಿ ಸಿಕ್ಕಿದ ಕಡೆ ಹೋಗಬಾರ್ದು ಅಂತ ಹೇಳೋದಕ್ಕೆ ಒಂದು ನ್ಯಾಯ ವ್ಯವಸ್ಥೆ ಮಾಡಿದ್ದೀರಾ, ಸಂತೋಷ. ಆದರೆ ಅದನ್ನು ತಿರ್ಚಿ ಮತ್ತೆ ಏನೋ ಮಾಡೋಕ್ಕೆ ಹೋಗೋದು, ನಿಮ್ಮ ದ್ವೇಷ, ರಾಜಕೀಯ ದ್ವೇಷ ಹಾಗೂ ದ್ವೇಷ ನ್ಯಾಯವಾದವನ್ನು ಮಾಡಬಾರ್ದು. ನ್ಯಾಯ ಅಂತ ಕೂತಾಗ ನೀವು ದೇವ್ರ ಸಮಾನದಲ್ಲಿರ್ತೀರ, ದೇವ್ರುಗಳು ಏನು ಉತ್ತರ ಕರೆಕ್ಟಾಗಿ ಕೊಡ್ತಾರೋ ಜನಸಾಮಾನ್ಯರು ನಂಬ್ತಾರೆ. ಇಲ್ಲ ಅಂದರೆ ಒಂದಿನ ಇವತ್ತಲ್ಲ ನಾಳೆ ಲಾಯರ್ಗೂ ಬೆಲೆ ಕೊಡಲ್ಲ, ಜನ ರೊಚ್ಚಿಗೆ ಹೇಳ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸ್ಥಾನವನ್ನು ಕರೆಕ್ಟಾಗಿ ಉಳಿಸ್ಕೋಬೇಕು. ಜನಸಾಮಾನ್ಯರು ಕಲ್ಲು ಹೊಡೆಯೋ ಲೆವೆಲ್ಗೆ ಹೋಗಬಾರ್ದು ಅಂತ ನಾವು ಲಾ ಆ್ಯಂಡ್ ಆರ್ಡರ್ ಡಿಪಾರ್ಟ್ಮೆಂಟ್ಗೆ ನಾವು ಒಂದು ಮೆಸೇಜನ್ನು ಕೊಡ್ಬೋದು ಮೇಡಮ್. ಸರ್, ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಬಗ್ಗೆ ಹೇಳೋದಿದ್ರೆ, ರೇಣುಕಾ ಸ್ವಾಮಿ ಬಗ್ಗೆ ರೇಣುಕಾ ಸ್ವಾಮಿಯವ್ರದ್ದು ಕೆಲವು ತಪ್ಪು ಇರ್ಬೋದು, ಅದನ್ನು ಫೇಕ್ ಅಂತ ಯಾಕೆ ಹೇಳ್ಬಾರ್ದು ನಾವು? ಯಾಕೆಂದರೆ ಆತ ತನ್ನದು ಏನೇನೋ ತೋರಿಸ್ಕೋಬೋದು, ಬೇರೆ ಯಾರಿಗೂ ತೋರ್ಸೋಕ್ಕಾಗಲ್ಲ. ಏನೇ ಇದ್ದರೂ ಒಂದು ಹೆಣ್ಣಿಗೆ ತೋರ್ಸೋಕ್ಕಾಗೋದು, ಹೆಣ್ಣು ಗಂಡಿಗೆ ತೋರ್ಸೋಕ್ಕಾಗೋದು. ಇವೆರಡು ಬಿಟ್ಟರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆಲ್ಲ ತೋರ್ಸೋಕ್ಕಾಗಲ್ಲ. ತೋರಿಸಿರೋದು ಅಪರಾಧ. ಓಕೆ, ಆಕೆಗೆ ಒಂದು ಮನಸ್ಸು ನೋವಾಗಿದೆ, ಆತ ಒಂದು ಈತನ ಹತ್ರ ಹೇಳಿದ್ದಾರೆ, ಅವ್ನು ಪನಿಷ್ಮೆಂಟ್ ಮಾಡ್ದ. ಒಂದು ಎರಡು ಹೊಡೆದ್ಬಿಟ್ಟು ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಿ ಅವನಿಗೆ ಪನಿಷ್ಮೆಂಟ್ ಮಾಡಿಸ್ಬೇಕಾಗಿತ್ತು ದರ್ಶನ್ ಅವರು. ಆದರೆ ಅವ್ರು ಮಾಡಲಿಲ್ಲ, ತಾವೇ ಅದನ್ನು ಕಾನೂನನ್ನ ಕೈಗೆ ತೊಗೊಂಡ್ಬಿಟ್ರು. ಇದು ತಪ್ಪು. ಆ ಥರ ಮಾಡಿದ್ರಲ್ಲಿ ಈಗ ಅದನ್ನು ಸಫರ್ ಮಾಡ್ತಾ ಇರೋರು ಅವ್ರ ತಂದೆ ತಾಯಿ, ಅವ್ರ ಹೆಂಡತಿ, ಮಕ್ಕಳು. ಇದಕ್ಕೆ ಯಾವ ನ್ಯಾಯ ಕೊಡ್ತೀರಾ ನ್ಯಾಯಾಧೀಶರು? ನಾನು ಅದನ್ನೇ ಕೇಳೋದು. ಅವನಿಗೇನೋ ಪನಿಷ್ಮೆಂಟ್ ಕೊಟ್ಟರೆ ಒಳಗೆ ಹಾಕಿದ್ರಿ, ಸಂತೋಷ. ಈಕೆ ಈಗ ಅನ್ಯಾಯ ಆಗಿದೆಯಲ್ಲ, ಇದಕ್ಕೆ ಪರಿಹಾರ ಏನು? ಈಗ ಗಂಡ ಇಲ್ಲ ಅವನು ಸಾಕೋಕ್ಕೆ, ನೀವೀಗ ಮತ್ತೆ ಇನ್ನೊಬ್ಬನ ಗಂಡನ ಕಟ್ಟೋಕ್ಕಾಗತ್ತಾ? ಆಗಲ್ಲ ತಾನೇ. ಯಾಕೆಂದರೆ ಆಕೆ ಪ್ರೆಗ್ನೆಂಟ್ ಇದ್ದಾಳೆ. ಆಕೆಗೆ ಮಗು ತಂದೆ ಯಾರು ಅಂತ ಕೇಳಿದ್ರೆ ನಾಳೆ ನೀವೇ ಅದನ್ನು ಪ್ರಶ್ನೆ ಮಾಡ್ತೀರಾ. ಆ ಸ್ಕೂಲಲ್ಲಿ ನಿಮ್ಮ ತಂದೆ ಯಾರು, ನಿಮ್ಮ ತಿಂದಿರೋ ಹೀಗೆ ಹಾಗೆ ಅಂತ ಅದು ಹೀನಾಮಾನವಾಗಿ ಬದುಕಬೇಕಾಗತ್ತೆ. ಆ ಲೆವೆಲ್ನ ನೀವು ಸೃಷ್ಟಿ ಮಾಡಿ ಬಿಟ್ಬಿಟ್ಟಿದ್ದೀರ. ಈ ಹಿಂದೆ ಒಂದು ದರ್ಶನದೇ ಒಂದು ವಿಚಾರ ಆದಮೇಲೆ ಆಕೆ ಅವ್ರ ಮನೆದೇ ಒಂದು ವಿಚಾರ ಬರುತ್ತೆ. ಅದಕ್ಕೇನಾದರೂ ಪರಿಹಾರನ ಫಸ್ಟ್ ಮಾಡಿ, ದರ್ಶನ್ ಅವ್ರಿಗೆ ಇನ್ನೂ ತೊಂದರೆ ಆಗಬಾರ್ದು ಅಂದರೆ ಮೊದಲು ಆ ಹೆಣ್ಣಿಗೆ ಒಂದು ವ್ಯವಸ್ಥೆ ಮಾಡಿ, ಆಕೆಗೆ ಒಂದು ನೋವನ್ನು ಕಮ್ಮಿ ಮಾಡಿ, ಆಗ ಧೈರ್ಯ ಬಂದಾಗ ತನಗೆ ತಾನೇ ಬಿಡುಗಡೆ ಆಗ್ತಾರೆ, ಎಲ್ಲ ವ್ಯವಸ್ಥೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಅವರ ಫ್ಯಾಮಿಲಿಗೆ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಜಡ್ಜು ಮತ್ತು ಲಾಯರ್ಸು ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ತಪ್ಪಾಗಿ ತಿಳ್ಕೊಳ್ದೇ ಯಾರೇ ಆಗಲಿ ಒಂದು ನ್ಯಾಯ ವ್ಯವಸ್ಥೆನ ನ್ಯಾಯ ರೀತಿಯಲ್ಲಿ ನಡೆಸಬೇಕಂತ ನಮ್ಮ ಎಲ್ಲ ಜಡ್ಜ್ ಸಾಹೇಬ್ರಿಗೂ ಮತ್ತು ಲಾಯರ್ ಸಾಹೇಬ್ರಿಗೂ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ವೇದ್ ಪ್ಲಸ್ ಕರ್ನಾಟಕ.